ನಮಸ್ಕಾರ ಸ್ನೇಹಿತರೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಹೆಸರುವಾಸಿಯಾದ ಜಮ್ಮು ಕಾಶ್ಮೀರಕ್ಕೆ ಅಲ್ಲಿನ ಸುಂದರಮಯ ದೃಶ್ಯ ಕಣ್ತುಂಬಿಕೊಳ್ಳಲು ಪ್ರತಿನಿತ್ಯ ಸಾವಿರಾರು ಜನರು ಹೋಗುತ್ತಾರೆ. ಅಲ್ಲಿನ ರಮಣೀಯ ಕ್ಷೇತ್ರಗಳಿಗೆ ಪ್ರವಾಸಿಗರು ಭೇಟಿ ನೀಡಿ ಆನಂದಿಸುತ್ತಾರೆ. ಈ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಉಗ್ರರು ಮನಸೋ ಇಚ್ಛೆ ಗುಂಡು ಹಾರಿಸುತ್ತಾರೆ. ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿರುತ್ತದೆ. ತಮ್ಮ ಕಣ್ಣೆದುರೇ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಕುಟುಂಬಸ್ಥರು, ಸ್ನೇಹಿತರು, ಬಂಧು ಬಳಗದವರು ಸಾವನ್ನಪ್ಪುತ್ತಿರುತ್ತಾರೆ. ಈ ಅಮಾಯಕರ ಸಾವಿಗೆ ಯಾರು ಹೊಣೆಗಾರರು, ಅಲ್ಲಿ ಏನೇನು ನಡೆಯಿತು, ಏಕೆ ಕೊಲ್ಲಲಾಯಿತು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಪಹಲ್ಗಾಂವ್ ಬೈಸರನ್ ವ್ಯಾಲಿ ಎಂಬುದು ಸಹ ಅದ್ಭುತ ಸ್ಥಳ. ಇಲ್ಲಿ ರಮಣೀಯ ಸ್ಥಳ ವೀಕ್ಷಿಸಲು ಸಾವಿರಾರು ಜನರು ಸೇರಿದ್ದರು. ಕುಟುಂಬಸ್ಥರು, ಪತಿ ಪತ್ನಿಯರು, ಸ್ನೇಹಿತರು, ವಿದೇಶಿಯರು ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳಿಂದ ಸಾವಿರಾರು ಜನರು ಅಲ್ಲಿದ್ದರು. ನವವಿವಾಹಿತ ದಂಪತಿಗಳು ಅಲ್ಲಿನ ಸುಂದರ ಕ್ಷಣಗಳನ್ನು ಆನಂದಿಸುತ್ತಿದ್ದರು. ಕುಟುಂಬಸ್ಥರೊಂದಿಗೆ ಮೋಜು ಮಸ್ತಿ ಮಾಡುತ್ತಿದ್ದರು. ಕೆಲವರು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು. ಇನ್ನು ಕೆಲವರು ಕುದುರೆಗಳ ಮೇಲೆ ಏರಿ ಸವಾರಿ ಮಾಡುತ್ತಾ ಹೋಗುತ್ತಿದ್ದರು. ಈ ಸಂತಸದ ಕ್ಷಣವನ್ನೇ ಕಸಿದುಕೊಳ್ಳಲು 5 ಜನರ ಉಗ್ರರ ಗುಂಪೊಂದು ಏಕಾಏಕಿ ಪ್ರವಾಸಿಗರ ಮೇಲೆ ದಾಳಿ ಮಾಡುತ್ತದೆ. ಅದರಲ್ಲಿ ಒಂದು ಗುಂಪು ಪುರುಷರನ್ನು ಮುಂದೆ ಕರೆದು ಹಿಂದೂ ಮತ್ತು ಮುಸ್ಲಿಮರನ್ನು ಪ್ರತ್ಯೇಕವಾಗಿ ಸಾಲಾಗಿ ನಿಲ್ಲುವಂತೆ ಹೇಳುತ್ತಾರೆ. ಎಲ್ಲರ ಬಳಿಯೂ ಕಲ್ಮಾ ಹೇಳಲು ಸೂಚಿಸುತ್ತಾರೆ. ಯಾರು ಕಲ್ಮಾ ಹೇಳಲಿಲ್ಲವೋ ಅವರನ್ನು ಗುಂಡಿಕ್ಕಿ ಕೊಲ್ಲುತ್ತಾರೆ. ಆಗ ಅಲ್ಲಿ ಸೇರಿದ್ದ ಜನ ದಿಕ್ಕು ತೋಚದೆ ಅಲ್ಲಿಂದ ಕಿರುಚಾಡುತ್ತಾ ಓಡಲಾರಂಭಿಸುತ್ತಾರೆ. ಕಂಡವರ ಮೇಲೆ ಗುಂಡು ಹಾರಿಸುತ್ತಾರೆ. ಇದರಲ್ಲಿ ಹಲವಾರು ಜನ ಗಾಯಗೊಳ್ಳುತ್ತಾರೆ. ಕೆಲವರು ಕಾಪಾಡಿ ಕಾಪಾಡಿ ಎಂದು ಒಂದೇ ಸಮನೆ ಕಣ್ಣೀರು ಹಾಕುತ್ತಿರುತ್ತಾರೆ. ಮತ್ತೊಂದು ಕಡೆ ಪ್ರವಾಸಿಗರ ಹೆಸರು ಕೇಳಿ ಅವರ ಗುರುತಿನ ಚೀಟಿ ಪರಿಶೀಲಿಸುತ್ತಾರೆ. ಜೊತೆಗೆ ಅವರ ವಸ್ತ್ರಗಳನ್ನು ಕಳಚಿ ಅವರು ಮುಸ್ಲಿಂ ಹೌದು ಅಲ್ಲವೋ ಎಂಬುದನ್ನು ಖಚಿತಪಡಿಸಿ ಗುಂಡು ಹಾರಿಸುತ್ತಾರೆ. ಗುಜರಾತ್ನಿಂದ ಶೈಲೇಶ್ ಕಲಥಿಯ, ಆತನ ಪತ್ನಿ ಮತ್ತು 2 ಮಕ್ಕಳು ಒಂದು ಕಡೆ ನಿಂತಿರುತ್ತಾರೆ. ಅದೇ ಕ್ಷಣದಲ್ಲಿ ಗನ್ ಹಿಡಿದು ಬಂದ 2 ಉಗ್ರರು ಶೈಲೇಶ್ ಮೇಲೆ ಗುಂಡು ಹಾರಿಸುತ್ತಾರೆ. ತಮ್ಮ ಕಣ್ಣೆದುರೇ ತನ್ನ ತಂದೆಯನ್ನು ಗುಂಡಿಕ್ಕಿ ಕೊಂದ ನಂತರ ಆ 2 ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಘಟನೆಯನ್ನು ಕಣ್ಣಾರೆ ಕಂಡ ಶೈಲೇಶ್ ಕಲಥಿಯವರ ಪುತ್ರ ನಕ್ಷ ಹೀಗೆ ವಿವರಿಸುತ್ತಾರೆ. ಅಂದು ಸುಮಾರು 20ರಿಂದ 30 ಜನ ಪ್ರವಾಸಿಗರು ಒಂದು ಕಡೆ ನಾವು ಸೇರಿದ್ದೆವು. 2 ಉಗ್ರರು ಬಂದು ನಮ್ಮ ಧರ್ಮ ಯಾವುದು ಎಂದು ಕೇಳಿದರು. ಗಂಡಸರನ್ನು ಹಿಂದೂ ಮತ್ತು ಮುಸ್ಲಿಮರೆಂದು 2 ಭಾಗ ಮಾಡಿದರು. ಕಲ್ಮಾ ಪಠಿಸುವಂತೆ ಹೇಳಿದರು. ಕಲ್ಮಾ ಹೇಳಿದವರನ್ನು ಬಿಟ್ಟರು. ಕಲ್ಮಾ ಹೇಳದ ನನ್ನ ತಂದೆಯೂ ಸೇರಿದಂತೆ ಉಳಿದ ಹಿಂದೂ ಪುರುಷರನ್ನು ಸಾಲಾಗಿ ನಿಲ್ಲಿಸಿ ಗುಂಡಿಕ್ಕಿ ಕೊಂದುಬಿಟ್ಟರು. ಗುಂಡು ಹಾರಿಸಿದ ಬಳಿಕ ಒಬ್ಬ ಭಯೋತ್ಪಾದಕ ನಗುತ್ತಿದ್ದ. ನನ್ನ ಪತಿ ಸಾಯುವವರೆಗೂ ಆತ ಸ್ಥಳದಿಂದ ಕದಲಲಿಲ್ಲ. ನನ್ನ ಪತಿ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ಎಂದು ಸೀತಲ್ಬೇನ್ ಉಗ್ರರ ಕ್ರೌರ್ಯವನ್ನು ವಿವರಿಸಿದ್ದಾರೆ. ನನ್ನ ಪತಿಯನ್ನು ಕೊಂದಿದ್ದೀರಿ, ಈಗ ನನ್ನನ್ನು ಕೊಂದುಬಿಡಿ ಎಂದು ಕೇಳಿಕೊಂಡಾಗ ನಿನ್ನನ್ನು ಕೊಲ್ಲುವುದಿಲ್ಲ, ನೀನು ಹೋಗಿ ಮೋದಿಗೆ ಹೇಳು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ಎಂದು ಕರ್ನಾಟಕದಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದ ಮಂಜುನಾಥ್ರ ಪತ್ನಿ ಪಲ್ಲವಿ ಕಣ್ಣೀರು ಹಾಕತೊಡಗಿದಳು. ಉಗ್ರ ಟೆಂಟ್ ಬಳಿ ಬಂದಾಗ ನಾನು ಮಗನ ಬಚ್ಚಿಟ್ಟೆ. ಮಗ ಸಣ್ಣದಿದೆ, ಬಿಟ್ಟು ಬಿಡಿ, ಏನೂ ಮಾಡಬೇಡಿ ಎಂದು ಕೈ ಮುಗಿದು ಬೇಡಿಕೊಂಡೆ. ಆಗ ನನ್ನ ಪತಿ ಭೂಷಣಿಗೆ 1 ನಿಮಿಷವೂ ಅವಕಾಶ ಕೊಡಲಿಲ್ಲ. ನೇರವಾಗಿ ತಲೆಗೆ ಶೂಟ್ ಮಾಡಿ ಹೋದ. ನಂತರ ಇತರರನ್ನು ಕೊಲೆ ಮಾಡುತ್ತಾ ಮುಂದೆ ಹೋದ. ಅಲ್ಲಿ ಹಲವಾರು ಶವಗಳು ಅಲ್ಲಲ್ಲಿ ಬಿದ್ದಿರುವುದನ್ನು ಕಣ್ಣಾರೆ ನೋಡಿದೆ. ಕಣ್ಣೀರು ಹಾಕುತ್ತಲೇ ಭೂಷಣ್ ಪತ್ನಿ ಡಾಕ್ಟರ್ ಸುಜಾತ ಅಲ್ಲಿ ನಡೆದ ಭಯಾನಕ ಭೀಕರತೆಯನ್ನು ವಿವರಿಸುತ್ತಾರೆ. ನಾವು ಏಪ್ರಿಲ್ 18ಕ್ಕೆ ಕಾಶ್ಮೀರಕ್ಕೆ ಹೋಗಿದ್ದೆವು. ನಾವು ಮತ್ತು ಇನ್ನೊಂದು ಕುಟುಂಬ ಜೊತೆಯಾಗಿ ಓಡಾಡುತ್ತಿದ್ದೆವು. ಬೈಸರನ್ ಹುಲ್ಲುಗಾವಲಿಗೆ ಹೋಗಿದ್ದೆವು. ಮಗುವಿನ ಜೊತೆ ಆಟವಾಡಿಕೊಂಡಿದ್ದೆವು. ಟೆಂಟ್ನಲ್ಲಿ ಕಾಶ್ಮೀರ ದಿರಿಸು ಹಾಕಿಕೊಂಡು ಫೋಟೋ ತೆಗೆದುಕೊಳ್ಳಬಹುದಿತ್ತು. ನಂತರ ಊಟಕ್ಕೆ ಕೆಳಗೆ ಹೋಗಬೇಕಾಗಿತ್ತು. ಪಟಾಕಿ ರೀತಿ ಶಬ್ದ ಕೇಳಿಸಿತು. ಪಕ್ಷಿ ಪ್ರಾಣಿ ಓಡಿಸಲು ಶೂಟ್ ಮಾಡುತ್ತಿರಬಹುದು ಅಂದುಕೊಂಡೆವು. ಜೋರಾಗಿ ಕೇಳಿಸಿದಾಗ ದಾಳಿ ಎಂದು ಗೊತ್ತಾಗಿ ನಾನು, ನನ್ನ ಪತಿ ಮತ್ತು ನನ್ನ ಮಗ ಟೆಂಟ್ ಹಿಂಭಾಗ ಓಡಿ ಹೋದೆವು. ಸುಮಾರು 100 ಅಡಿ ದೂರದಲ್ಲಿ ಒಬ್ಬ ಉಗ್ರ ನನ್ನ ಪತಿಯನ್ನು ಮಾತಾಡಿಸಿ ಶೂಟ್ ಮಾಡಿದ. ಆತ ಬಿದ್ದ ಮೇಲೂ 3-4 ಬಾರಿ ಶೂಟ್ ಮಾಡಿ ಹೋದ ಎಂದು ಕಣ್ಣೀರಾಕುತ್ತಿರುವ ಪತ್ನಿಯ ಕತೆ ಒಂದು ಕಡೆಯಾದರೆ, ಇತ್ತೀಚೆಗೆ ವಿವಾಹವಾಗಿ ಹನಿಮೂನಿಗೆಂದು ಜಮ್ಮು ಕಾಶ್ಮೀರಕ್ಕೆ ಹೋದವರ ಕತೆ ಮನಕಲಕುವಂತಿದೆ. ಗಂಡನ ಶವದ ಎದುರು ಕಣ್ಣೀರು ಹಾಕುತ್ತಾ ಕುಳಿತಿರುವ ಪತ್ನಿಯ ವಿಡಿಯೋ ವೈರಲ್ ಆಗಿರುವುದನ್ನು ನೀವು ನೋಡಿರಬಹುದು. ನೌಕಾಪಡೆ ಅಧಿಕಾರಿ ಲೆಫ್ಟಿನೆಂಟ್ ವಿನಯ್ ನರ್ವಾಲಾ ಹಾಗೂ ತನ್ನ ಪತ್ನಿ ಹಿಮಾಂಶು ವಿವಾಹ ಇತ್ತೀಚೆಗೆ ಆಗಿತ್ತು. ಅವರು ಸ್ವಿಟ್ಜರ್ಲ್ಯಾಂಡ್ಗೆ ಹನಿಮೂನ್ಗೆ ಹೋಗಲು ನಿರ್ಧರಿಸಿದ್ದರು. ಆದರೆ ಅವರಿಗೆ ಹೆಚ್ಚು ದಿನ ರಜೆ ಸಿಗದ ಕಾರಣ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಹೆಸರುವಾಸಿಯಾದ ಜಮ್ಮು ಕಾಶ್ಮೀರಕ್ಕೆ ಹೋಗುತ್ತಾರೆ. ಪಹಲ್ಗಾಂವ್ನಲ್ಲಿ ಅಲ್ಲಿನ ರಮಣೀಯ ಸ್ಥಳ ವೀಕ್ಷಿಸುತ್ತಿರುವಾಗ ಉಗ್ರನೊಬ್ಬ ಏಕಾಏಕಿ ಬಂದು ಅವನ ಮೇಲೆ ಗುಂಡು ಹಾರಿಸುತ್ತಾನೆ. ತನ್ನ ಕಣ್ಣೆದುರೇ ಪತಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿರುತ್ತಾನೆ. ಯಾರಾದರೂ ತನ್ನ ಪತಿಯನ್ನು ಕಾಪಾಡಿ ಎಂದು ಕೂಗಿ ಕರೆಯುವಷ್ಟರಲ್ಲೇ ತನ್ನ ಕಣ್ಣೆದುರೇ ಪ್ರಾಣ ಕಳೆದುಕೊಳ್ಳುತ್ತಾನೆ. ದಿಕ್ಕು ತೋಚದ ಹಾಗೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಆತನ ಪತಿಯ ಶವದ ಎದುರು ಕುಳಿತು ಬಿಡುತ್ತಾಳೆ. ಈ ದೃಶ್ಯ ವೈರಲ್ ಆಗಿರುವುದನ್ನು ನೀವು ನೋಡಿರಬಹುದು. ಪಹಲ್ಗಾಂವ್ನಲ್ಲಿ ಉಗ್ರರ ಗುಂಡಿಗೆ ಸಾವನ್ನಪ್ಪಿದ 26 ಜನರ ಸಾವಿಗೆ ಯಾರು ಹೊಣೆಗಾರರು? ಪ್ರವಾಸಿಗರಿಗೆ ಅಲ್ಲಿ ಸುರಕ್ಷತೆ ಇರಲಿಲ್ಲವೇ? ಉಗ್ರರು ಎಲ್ಲಿಂದ ಬಂದರು? ಹೇಗೆ ಅಲ್ಲಿಂದ ಪಾರಾದರು?
ಮಿಲಿಟರಿ ಪಡೆ ಅಲ್ಲಿರಲಿಲ್ಲವೇ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ನಮಸ್ಕಾರ.